ಗೈಸ್, ಗುಡ್ ಆಫ್ಟರ್ನೂನ್. ಸೊ ಇವತ್ತು ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಆಫ್ಟರ್ನೂನ್ ಆಗೈತಲ್ವ, ಸೊ ಅದಕ್ಕೆ ಊಟ ಮಾಡ್ಕೊಂಡು ಲೆಟ್ಸ್ ಗೆಟ್ ವಿತ್ ಮೀ ಮಾಡೋಣ. ಎಲ್ಲರೂ ಊಟ ತಿನ್ನಿ ಚೆನ್ನಾಗಿ. ಇದು ಆಫ್ಟರ್ನೂನ್ ಊಟ ಹೆಂಗಿರುತ್ತೆ ನೋಡಿ, ಮುದ್ದೆ, ಮಜ್ಜಿಗೆ, ಸಾಂಬಾರು, ರೈಸ್ ಈ ಥರ ಇರುತ್ತೆ. ಸೊ ಇದನ್ನು ತಿಂದ್ಬಿಟ್ಟು ಲೆಟ್ಸ್ ಗೆಟ್ ವಿತ್ ಮೀ, ಏನು ರೆಡಿ ಆಗೋಣ ಅಂತ. ಆಗೋಣ ಇವಾಗಲ್ಲ, ಗೆಟ್ ರೆಡಿ ವಿತ್ ಮೀ ಆಗೋಣ. ಓಕೆನಾ? ಓಕೆನಾ? ಅಲ್ಲಿ ಒಬ್ಬರಿದ್ದಾರೆ, ಅವ್ರ ಮುದ್ದೆ ಹೆಂಗೆ ತಿನ್ನೋದು ಗೊತ್ತಾ? ಹಿಂಗೆ ಇಷ್ಟೇ ಪೀಸು, ಹಂಗೆ ಅವ್ರು ತಿನ್ನೋದು. ರೆಡಿ ವಿತ್ ಮಿ ಗೈಸ್. ವಿಡಿಯೋ ಎಲ್ಲ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ತುಂಬ ಟೈಮ್ ಆಗೋಗಿತ್ತು ನನಗಂತೂ. ಅದಕ್ಕೆ ಬೇಗ ಹೊರಟೆ ಇಂಟರ್ನ್ಶಿಪ್ಗೆ. ಆದ್ರೂ ಹೋಗ್ತಾ ತುಂಬ ಬಿಸಿಲಿತ್ತು ಗೈಸ್. ಬಿಸಿಲಲ್ಲೂ ನೇಚರ್ ತುಂಬ ನೋಡೋಕ್ಕೆ ಚೆನ್ನಾಗಿತ್ತು. ವಿಡಿಯೋಗೋಸ್ಕರ ಆದರೂ ಸ್ವಲ್ಪ ಹೊತ್ತು ನಿಂತ್ಕೊಂಡು ವಿಡಿಯೋ ಎಲ್ಲ ಮಾಡಿಕೊಂಡು ಹೋದೆ. ಹೋಗ್ತಾ ತುಂಬ ಬಿಸಿಲು ಇತ್ತಲ್ವ, ಸೊ ಬೆವರಂತೂ ತುಂಬೋಗಿತ್ತು. ಬಸ್ಸಲ್ಲಿ ಕೂತ್ಕೊಂಡಿದ್ದ ತಕ್ಷಣ ಸ್ವರ್ಗ ಅನಿಸ್ತು ಗೈಸ್. ಇಂಟರ್ನ್ಶಿಪ್ ಎಲ್ಲ ಮುಗಿದ ತಕ್ಷಣ ನಮಗೆ ಒಂದು ಸ್ಪಿರಿಟ್ದು ಮೂವಿ ತೋರಿಸಿದ್ರು ಅಲ್ಲೇ, ಇಂಗ್ಲೀಷ್ ಮೂವಿ. ಅದಂತೂ ಸಖತ್ತಾಗೈತೆ ಗೈಸ್, ನಿಜ ಕಣ್ಣಲ್ಲಿ ನೀರೇ ಬಂತು ನೋಡಿದಷ್ಟು. ಸೊ ನಿಮಗೂ ನೋಡಬೇಕು ಅನಿಸಿದ್ರೆ ನೋಡಿ, ತುಂಬ ಚೆನ್ನಾಗೈತೆ ಆ ಮೂವಿ. ಅದಾದಮೇಲೆ ಕಣ್ಣೆಲ್ಲ ಒರೆಸ್ಕೊಂಡು ನಾನು ನನ್ನ ಫ್ರೆಂಡ್ ಅವಳು ಚಪ್ಪಲಿ ಬೇಕು ಅಂತಂದು, ಸೊ ಅಲ್ಲಿಗೆ ಕರ್ಕೊಂಡು ಹೋದ್ಲು. ಸೊ ಅವಳಿಗೂ ಒಂದು ಕಂಪ್ನಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಹೋದೆ. ಅಲ್ಲಿ ಹೋದಿದ ತಕ್ಷಣ ನನಗೆ ಚಪ್ಪಲಿ ಎಲ್ಲ ನೋಡಿದ ತಕ್ಷಣ ಸುಮ್ಮನೆ ಕಾಸು ಕೊಟ್ಟು ತಗೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸಿಕ್ಕಿದ ಚಪ್ಪಲಿನೆಲ್ಲ ಟ್ರಯಲ್ ಮಾಡಿಬಿಟ್ಟೆ. ಸೊ ಯಾರಾದರೂ ಆಗಲಿ ಸುಮ್ಮನೆ ಬಿಡ್ತಾರೆ, ಹೋಗಿದ ತಕ್ಷಣ ಎಲ್ಲ ನೋಡ್ತಾರಲ್ವ. ಸೊ ಹಾಗೆ ನಾನು ನೋಡಿದೆ. ಸೊ ನೋಡಿ ಎಷ್ಟು ಚೆನ್ನಾಗಿರೋ ಕಲರ್ ಚಪ್ಪಲಿ ಕಾಣಿಸ್ತಾಯಿದ್ರು. ಹೆಂಗೆ ಸುಮ್ಮನೆ ಇರೋಕ್ಕಾಗುತ್ತೆ ನೀವು ಹೇಳಿ? ನಾನೇ ಅಂತಲ್ಲ, ಎಲ್ಲ ಹೆಣ್ಮಕ್ಳು ಹಾಗೆ ನನ್ನ ಕಾಲಿಗೆ ಯಾವ ಚೆನ್ನಾಗಿರುತ್ತೆ, ನಿನ್ನ ಕಾಲಿಗೆ ಯಾವ ಚೆನ್ನಾಗಿರುತ್ತೆ ಅಂತ ಬೇರೆ ನಿಜ ಅಲ್ವಾ? ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನಾನು ನನ್ನ ಫ್ರೆಂಡ್ ನೋಡಿಕೊಂಡು ಒಂದು ಅಂಗಡಿ ಹತ್ರ ಹೋದ್ವಿ. ಗೋಲ್ಗಪ್ಪ ಒಂದು ತಿನ್ಕೊಂಡು ನೆಮ್ಮದಿಗೆ ಶಿಸ್ತಾಗಿ ಮನೆಗೆ ಬಂದ್ವಿ ಗೈಸ್, ಅಷ್ಟೇ.